ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಒಂದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಹಳೆ ವಿಡಿಯೋಸ್ ಕೂಡ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರೋದು ಲೆಮನ್ ಚಿಕನ್, ಬಟ್ ಲಾಲಿಪಾಪ್ ಪೀಸಸಲ್ಲಿ ಮಾಡ್ತಾ ಇದ್ದೀನಿ. ಸೊ ಲೆಮನ್ ಲಾಲಿಪಾಪ್ ಅಂತಲೇ ಅನ್ಕೊಬೋದು. ಲೆಮನ್ ಚಿಕನ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಚಿಕನ್ ಹಾಗೂ ಒಂದು ನಿಂಬೆಹಣ್ಣು, ಒಂದು 10 ಮೆಣಸಿನ್ಕಾಯಿ. ಮೊದಲಿಗೆ ಇಲ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು, ಬಟ್ ಕೊನೆಯಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಹಾಗಾಗಿ ಜಾಸ್ತಿ ಹಾಕೊಳ್ತಾ ಇಲ್ಲ. ಆ್ಯಂಡ್ ಒಂದು ಈರುಳ್ಳಿನ ರುಬ್ಕೊಳ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆ ಟೈಮಲ್ಲಿ ಇದನ್ನು ರುಬ್ಕೊಂಡು ಸಡನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಸ್ವೀಟ್ ಆಗಿಬಿಡತ್ತೆ. ಆನಿಯನ್ ಸ್ವಲ್ಪ ರುಬ್ಬಿಟ್ಬಿಟ್ರೆ, ಸೊ ಹಾಗಾಗಿ ತಕ್ಷಣವೇ ರುಬ್ಬಿ ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗಬೇಕು. ಆ್ಯಂಡ್ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅದೇ ಟೇಸ್ಟ್ ಇದಕ್ಕೆ. ಇದು ಫ್ರೈ ಆಗೋ ಅಷ್ಟರಲ್ಲಿ ನಾನು ಈ ಕಡೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಯಾಕೆ ಹಾಕ್ತಾ ಇದ್ದೀನಿ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ನಾನು ಇಲ್ಲಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಎಲ್ಲ ಹಸಿ ವಾಸನೆ ಹೋಗಬೇಕು. ಆ್ಯಂಡ್ ಇದು ಈಸಿ ಪೀಸಿ ರೆಸಿಪಿ. ನೀವು ಬ್ಯಾಚುಲರ್ ಆಗಿದ್ರೆ ಅಥವಾ ದಿಢೀರಂತ ಆಗಬೇಕು ಅಂದರೆ ಈ ಚಿಕನ್ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸ್ಪೈಸಿ ಟ್ಯಾಂಗಿ ಆಗಿರುತ್ತೆ. ನೋಡಿ ಇಷ್ಟು ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೇನು ಇಲ್ಲ, ತುಂಬ ಇಂಗ್ರೀಡಿಯೆಂಟ್ಸ್ ತಗೊಳ್ಳಲ್ಲ, ಹಾಗಾಗಿ ಇದು ಟೇಸ್ಟಿ ಅನಿಸುತ್ತೆ. ಆ್ಯಂಡ್ ಇದಾದಮೇಲೆ ಇದಕ್ಕೆ ನಾನು ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಲಾಲಿಪಾಪ್ ಪೀಸಸ್ ಆಗಿ ಕಟ್ ಮಾಡಿಸಿದ್ದೀನಿ, ಬಿಕಾಸ್ ಈ ಥರ ಪೀಸಸಲ್ಲಿ ನಿಮ್ಗಿನ್ನ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಮಗೆ ಬೋನ್ಲೆಸ್ ಇಷ್ಟ ಆಗಲ್ಲ, ಸೊ ಹಾಗಾಗಿ ವಿತ್ ಬೋನೇ ಇಷ್ಟ. ಆ್ಯಂಡ್ ಚರಿಗೆ ಲಾಲಿಪಾಪ್ ಪೀಸಸ್ ಅಂದರೆ ಇಷ್ಟ. ಆ್ಯಂಡ್ ಮೇನ್ಲಿ ಲಾಲಿಪಾಪ್ ಪೀಸಸ್ ತರಿಸೋದೆ ಅವನಿಗೋಸ್ಕರ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಅವನಿಗೂ ತೆಗೆದಿಡ್ತೀನಿ, ಸೊ ಹಾಗಾಗಿ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದು. ಅದು ಒಂದು ಫ್ಲೇವರ್, ಸ್ವಲ್ಪ ಸ್ಪೈಸ್ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ. ಅವನಿಗೆ ತೆಗೆದಿಡೋದ್ರಲ್ಲಿ ನಾನು ಚಿಲ್ಲಿ ಹಾಕಲ್ಲ, ಸೊ ಹಾಗಾಗಿ ಫಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿರೋದು ಅಷ್ಟೇ. ಅದೇನು ತುಂಬ ಖಾರ ಬರಲ್ಲ, ಒಂದು ಫ್ಲೇವರ್ ಬರುತ್ತೆ ಅಂತ ಅಷ್ಟೇ. ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ನೀವು ಇದರಲ್ಲಿನೇ ಅದು ಚೆನ್ನಾಗಿ ಕುಕ್ಕಾಗಿ ಈ ನೀರೆಲ್ಲ ಹೀರ್ಕೊಳ್ಬೇಕು, ಅಷ್ಟು ಬೇಯಿಸ್ಬೇಕು ನೀವು. ಅದರಲ್ಲಿ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ ಅದು. ಆ್ಯಂಡ್ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಎಷ್ಟು ಬೇಕಷ್ಟು. ಆಮೇಲೆ ಕೂಡ ನೀವು ಸರಿ ಮಾಡ್ಕೊಳ್ಬೋದು ಉಪ್ಪನ್ನ. ನೋಡಿ ಇಷ್ಟು ಬೆಂದಿರಬೇಕು, ಇಷ್ಟು ತಿಕ್ಕಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು ನೀವಲ್ಲಿ ಎಣ್ಣೆ ಕೂಡ ಬಿಟ್ಕೊಂಡಿದೆ, ಇನ್ನೂ ಕೂಡ ಬಿಡುತ್ತೆ. ನಾನು ಸ್ವಲ್ಪ ಪೀಸಸ್ ತೆಗೆದಿಟ್ಕೊಳ್ತಾ ಇದ್ದೀನಿ ಚರಿಗೆ ಮಾಡೋಕ್ಕೆ. ಅವನಿಗೆ ಹೇಗೆ ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಹಾಗೇ. ಆ್ಯಂಡ್ ಅದು ತೆಗೆದ ಮೇಲೇ ನಾನು ಚಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ, ಬಿಕಾಸ್ ಇಷ್ಟು ಸ್ಪೈಸಿ ಎಲ್ಲ ಮಗು ಕೊಡೋಕ್ಕಾಗಲ್ಲ ಅಲ್ಲ, ಸೊ ಹಾಗಾಗಿ. ಆ್ಯಂಡ್ ನಿಮ್ಮ ಖಾರಕ್ಕೆ ನೀವು ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಸ್ಪೈಸಿ ಮಾಡ್ಕೊಳ್ತೀನಿ ನಾನು, ಆ್ಯಂಡ್ ಟ್ಯಾಂಗಿ ಕೂಡ ಇರುತ್ತೆ. ಹಾಗಾಗಿ ಚಿಲ್ಲಿ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಬಿಕಾಸ್ ಖಾರ ಚೆನ್ನಾಗಿ ಬಿಟ್ಕೊಂಡು ಅದೆಲ್ಲ ಹೀರ್ಕೋಬೇಕು. ಹಾಗಾಗಿ ಇದಾದಮೇಲೆ ನಾನಿಲ್ಲಿ ಚರಿಗೆ ಮಾಡ್ಕೊಳ್ತಾ ಇದ್ದೀನಿ. 4 ಪೀಸು ತಿನ್ನಲ್ಲ, ಸೊ ಏನೋ ಆಸೆಲಿ ತೆಗೆದಿಟ್ಟೆ ತಿಂತಾನೆ ಅಂತ. ಆ್ಯಂಡ್ ನಾನು ಅವನಿಗೆ ಇಲ್ಲಿ ಮಾಡ್ಕೊಳ್ತಾ ಇರೋದ್ರಲ್ಲಿ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡಿಕೊಂಡು ಆ್ಯಂಡ್ ಚೂರು ಉಪ್ಪು ಹಾಕ್ಕೊಂಡಿರ್ತೀನಿ. ಉಪ್ಪು ಹಾಕೋದಿಲ್ಲಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಆ್ಯಂಡ್ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಗ್ರೇವಿ ಇದ್ದರೆ ಅದನ್ನು ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನಿಸಿದ್ರೆ ಅವನಿಗೆ ಲೈಕ್ ಆಗುತ್ತೆ, ಬಿಕಾಸ್ ಮಸಾಲ ಟೇಸ್ಟ್ ಇರುತ್ತಲ್ಲ. ಸೊ ಇದರಲ್ಲಿ ಸೇಮ್ ಅರಿಶಿನ, ಈರುಳ್ಳಿ ನೀವು ಮಟನಲ್ಲಿ ತಿಂದಿದ್ರೆ ಟೇಸ್ಟ್ ಗೊತ್ತಿರುತ್ತಲ್ಲ, ಇದು ಹಾಗೇ ಇರುತ್ತೆ. ಆ್ಯಂಡ್ ಸ್ವಲ್ಪ ಲೆಮನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇಷ್ಟೇ ಇವನದು ಸಿಂಪಲ್ ರೆಸಿಪಿ. ನಾವು ಮಾಡೋದ್ರಲ್ಲಿ ಅವನಿಗೂ ಒಂದು ಆಲ್ಟ್ರೇಷನ್ ಅಷ್ಟೇ. ಅವನಿಗೆ ನಾನು ಮಾಡೋದು, ಅವನಿಗೆ ಸ್ಪೆಷಲಾಗಿ ಬೇರೆ ಮಾಡಲ್ಲ ನಾನು. ನಮ್ಮ ಟೇಸ್ಟ್ ಅವನಿಗೂ ಇಷ್ಟ ಆಗಬೇಕಲ್ವಾ, ಸೊ ಅವನು ಅಭ್ಯಾಸ ಆಗ್ತಾ ಹೋಗ್ತಾನೆ ಹಿಂಗೆ ಮಾಡಿದರೆ. ಆ್ಯಂಡ್ ಇದು ರೆಡಿ ಆಯಿತು. ಆ ಕಡೆ ನಮ್ಮ ಚಿಕನ್ ಕೂಡ ಫ್ರೈ ಆಗಿದೆ ಫುಲ್ಲು. ಸೊ ಲಾಸ್ಟಲ್ಲಿ ಲೆಮನ್ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಫುಲ್ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು. ಆ್ಯಂಡ್ ಅದೆಷ್ಟೇ ಸಾಕು ಹುಳಿಗೆ, ತುಂಬ ಹುಳಿ ಆದರೂ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಸ್ಪೈಸಿ ಕೂಡ ಇರುತ್ತೆ. ನೋಡಿ ಇಷ್ಟ ಆಗಿದ್ರೆ ಸಾಕು. ಈಗ ರೆಡಿ ಆಗಿದೆ. ನೋಡಿದ್ರಲ್ಲ ಲೆಮನ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ. ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.